ಇದುವರೆಗೆ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಸನ್ಮಾನ್ಯ ಶ್ರೀಯುತ ಸ್ವರೂಪ್ ಪ್ರಕಾಶ್ ಇವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರುವಂತಹ ಕರ್ನಾಟಕ ಘನ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀಯುತ ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ಸಮಾವೇಶವನ್ನು ಕುರಿತು ಮಾತನಾಡಬೇಕು ಅಂತ ಅವರಲ್ಲಿ ಅತ್ಯಂತ ಗೌರವಯುತವಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂದ್ರೆ ಒಳನರಸೀಪುರಕ್ಕೂ ಕೇಳಿಸ್ಬೇಕು, ಬೆಂಗಳೂರಿಗೂ ಕೇಳಿಸ್ಬೇಕು. ನಮಸ್ಕಾರ. ಬಂಧುಗಳೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ನಮ್ಮ ಜಿಲ್ಲಾ ಸಚಿವರಾದಂಥ ರಾಜಣ್ಣವರೇ, ಕೃಷಿ ಸಚಿವರಾದಂಥ ಚಲುವರಾಯಸ್ವಾಮಿಯವರೇ, ಈಗ ತಾನೇ ನಿಮ್ಮ ಜಿಲ್ಲೆಗೆ ನೀರಿನ ಸಮಸ್ಯೆ ಮತ್ತು ನಗರ ಅಭಿವೃದ್ಧಿಗೆ ನೂರಾರು ಕೋಟಿ ಬಿಡುಗಡೆ ಮಾಡಿದಂಥ ಬೈರತಿ ಸುರೇಶ್ ಅವರೇ, ನಿಮ್ಮ ಜಿಲ್ಲೆಯ ಮುಂದಿನ ಒಂದು ದೊಡ್ಡ ಶಕ್ತಿ, ಈಗೂ ಶಕ್ತಿ ಶಿವಲಿಂಗೇಗೌಡ್ರೆ, ಶಾಸಕರಾದಂಥ ಹಿರಿಯ ಶಾಸಕರಾದಂಥ ಮರ್ತಿಬೇಗೌಡ್ರೆ, ಬಾಲಕೃಷ್ಣ ರವರೇ, ಮಂಜು ಸಿಮೆಂಟ್ ಮಂಜೂರವರೇ, H.K. ಸುರೇಶ್ ರವರೇ, ಸ್ವರೂಪ್ ಪ್ರಕಾಶ್ ರವರೇ, ನಮ್ಮ ಅಜಯ್ ನಾಗಭೂಷಣ್ ರವರೇ ಮತ್ತು ನಮ್ಮೆಲ್ಲ ಸಲೀಂ ರವರೇ ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳೇ, ಜಿಲ್ಲಾ ಅಧಿಕಾರಿಗಳಾದಿಯಾಗಿ ಸತ್ಯಭಾಮ ಅವರವರು, SP ಅವರು ಎಲ್ಲ ಕೂಡ, DC CO ಎಲ್ಲ ಕೂಡ ಇದ್ದಾರೆ. ಒಂದು ಐತಿಹಾಸಿಕವಾದಂಥ ಸಭೆ ಶಿವಲಿಂಗೇಗೌಡರು ಹೇಳ್ದಂಗೆ. ನನಗೆ ಈ ಸಭೆ ನೋಡಿದ್ರೆ, ನಾನು ಈ ಸಭೆಗೆ ಬಂದಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಸರ್ವಜ್ಞನ ಒಂದು ಮಾತು ನನಗೆ ನೆನಪು ಬರ್ತದೆ. ಸರ್ವಜ್ಞ ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ ಅಧಿಕ ದೇವನಿಲ್ಲ. ಅಂದ್ರೆ ನಿಂಬೆಹಣ್ಣು ಇದೆಯಲ್ಲ, ನಿಂಬೆಹಣ್ಣು ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದಂಥದ್ದು ನಿಂಬೆಹಣ್ಣಲ್ಲಿ ಇರ್ತಂತೆ ಹುಳಿ. ಈ ಮಾವಿನ ಹುಳಿ, ಹುಣಸಿನ ಹುಳಿ, ಬೇರೆ ಎಲ್ಲ ದ್ರಾಕ್ಷಿ ಹುಳಿ ಎಲ್ಲದಕ್ಕಿಂತ ಈ ನಿಂಬೆಹಣ್ಣಲ್ಲಿ ಹುಳಿ ಇರ್ತದಂತೆ ಜಾಸ್ತಿ. ದುಂಬಿಗಿಂ ಕರೀಲ ಅಂದ್ರೆ ಈ ಕಪ್ಪು, ಈ ಕೂದಲು ಕಪ್ಪು, ಬಟ್ಟೆ ಕಪ್ಪು, ಮೈ ಕಪ್ಪು ಎಲ್ಲಕ್ಕಿಂತ ನಮ್ಮ ಹಳ್ಳಿಲಿ ದುಂಬಿ ಓಡಾಡ್ತಿರ್ತದಂತಲ್ಲ, ಅದು ಗ್ಲಾಸ್ ಹೊಡೆದಂಗೆ ಹೊಡಿತಂತೆ, ಭಾಳ ಶ್ರೇಷ್ಠವಾದಂಥ ಕಪ್ಪು. ಶಂಭುಕಿನ್ನ ಅಧಿಕ ದೇವಿಲ್ಲ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಶಂಭುನ ಈಶ್ವರ ಅಂತ ಕರೀತಾರೆ. ಅಂದರೆ ಎಲ್ಲ ದೇವ್ರಿಗಿನ್ನ ಪರಮೇಶ್ವರನಿಗೆ ಶಂಭು ಅಂತ ಕರೀತಾರೆ. ನಿಂಬೆಗಿಂ ಹುಡಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ್ನ ಅಧಿಕ ದೇವನಿಲ್ಲ. ಕೊನೆಗೆ ಏನು ಹೇಳ್ತಾರೆ ಅಂದರೆ ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ ಹೇಳ್ತಾರೆ. ನನಗೆ ಹಾಸನ ಜಿಲ್ಲೆಯ ಮಹಾಜನತೆ ಬಗ್ಗೆ ನನಗೆ ಬಹಳ ಆತ್ಮವಿಶ್ವಾಸದಿಂದ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಸಿಮ್ಲಾ ಹಿಮಾಚಲದಿಂದ ರಾತ್ರೋರಾತ್ರಿ ಪ್ರಯಾಣ ಮಾಡಿ ಇವತ್ತು ನಾನು ಇಲ್ಲಿಗೆ ಹಾಸನಗೆ ನಿಮ್ಮನ್ನೆಲ್ಲ ಭೇಟಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ. ನಿಮ್ಮಲ್ಲಿ ನಂಬಿಕೆ ಇದೆ. ನಾನು, ಸಿದ್ದರಾಮಯ್ಯನವರು, ನಾವೆಲ್ಲ ನಿಮ್ಮ ಜಿಲ್ಲೆಗೆ ಪ್ರಜಾಧ್ವನಿಗೆ ಬಂದಾಗ ಇದೇ ರೀತಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ನಮಗೆ ಆಶೀರ್ವಾದ ಮಾಡ್ತೀರಿ ಅಂಥೇಳಿ ನಂಬ್ಕೊಂಡಿದ್ದು. ಕೆಲವು ಕಡೆ ಹತ್ತತ್ರಕ್ಕೆ ಬಂದ್ರಿ, ಹತ್ತತ್ರಕ್ಕೆ ಬಂದು ಶಕ್ತಿ ಕೊಟ್ಟಿದ್ದೀರಿ. ತಾವು ಕೊಟ್ಟಂಥ ಮತ ಇದೆಯಲ್ಲ, ಆ ಮತ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತರಲಿಕ್ಕೆ ಕಾರಣ ಆಯ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರನ್ನ ಗಮನಿಸಿದ್ದೇನೆ, ರೈತರನ್ನ ಗಮನಿಸಿದ್ದೇನೆ, ಯುವಕರನ್ನ ಗಮನಿಸಿದ್ದೇನೆ. ಈಗ ನೆನ್ನೆನೋ ಮೊನ್ನೆನೋ ನೀವು ಗಮನಿಸಿರ್ಬೇಕು, ನಾವು ಪ್ರಜಾಧ್ವನಿ ಪ್ರಾರಂಭ ಮಾಡಿದಾಗ ನಿಮಗೆಲ್ಲ ನಿಮ್ಮ ಮನೆ ಬೆಳಗಬೇಕು ಅಂತ ಹೇಳಿ ಇವತ್ತು ನಾವು ಜ್ಯೋತಿ ಬೆಳಗಿಸ್ತೋ. ಇಲ್ಲಿ
ಜ್ಯೋತಿ ಬೆಳೆಸಿದಾಗ ನಿಮ್ಮ ಮನೆ ಬೆಳಗಬೇಕು ಅಂತೇಳಿ ಬೆಲೆ ಏರಿಕೆ ಜಾಸ್ತಿ ಆಗಿದೆ, ನಿಮ್ಮ ಬೆಲೆ ತತ್ತರಿಸ್ತಾ ಇದ್ದೀರಿ ಅಂತ ಹೇಳಿ ನಾವು ನಿಮಗೆ 200 ಯೂನಿಟ್ವರೆಗೂ ಉಚಿತವಾಗಿ 0 ಬಿಲ್ ಕೊಡ್ತೀವಿ ಅಂತೇಳಿ ನಾವು ಘೋಷಣೆ ಮಾಡ್ದೋ. ನಾವಿನ್ನ ಸರ್ಕಾರ ರಚನೆ ಮಾಡಲಿಲ್ಲ. KRC ಅವರು BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದೇನೋ ಚರ್ಚೆ ಮಾಡಿ ಅವರು ಕರೆಂಟ್ ಬಿಲ್ನ ಜಾಸ್ತಿ ಮಾಡಿಬಿಟ್ರು. ಅದಕ್ಕೆ ಹೇಳಿದ್ರು, ಈ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ ಉಚಿತವಾಗಿ ಕರೆಂಟ್ ಕೊಡ್ತೀವಿ ಅಂತೇಳಿ ನಿಮ್ಮ ಹತ್ರ ಎಲ್ಲ ಫ್ರೀ ಕೊಡ್ಬೇಕಾಯ್ತದೆ ಅಂತ ಬೇರೆಯವ್ರ ಹತ್ರ ಜಾಸ್ತಿ ತೆಗೆದುಕೊಂಡು ಮಾಡಿಬಿಟ್ರು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತೇಳಿ ಏನು ಆರೋಪ ಮಾಡಿದ್ದೆ. ಪಾಪ ನಮ್ಮ ಜಾರ್ಜ್ಗೆ ಹೊಸ್ದಾಗಿ ಮಂತ್ರಿ ಆಗವ್ರೆ, ಏನು ಉತ್ತರನೇ ಕೊಡೋಕ್ಕಾಗಿಲ್ದಂಗೆ ಏನು ಬಡ ಅಂತ ಇತ್ತು. ಈಗ ನಾವು 1,56,00,000 ಜನರಿಗೆ ಯಾರಿಗೂ ಕರೆಂಟ್ ಬಿಲ್ಲನ್ನು ತೆಗೆದುಕೊಳ್ತಾ ಇಲ್ಲ. ಇನ್ನು ಕೆಲವರು ಇದ್ರು 200 ಯೂನಿಟ್ಗಿನ್ನ ಮೇಲ್ಗಡೆ ಇದ್ದವರು, ಇನ್ನು ಕೆಲವರು ಇದ್ರು ಫ್ಯಾಕ್ಟ್ರಿ ನಡೆಸ್ತಾ ಇರೋರು, ಇನ್ನಿದ್ರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಅವರು. ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಒಂದೊಂದು ಯೂನಿಟ್ಗೆ 100 ಪೈಸೆ, 1 ರೂಪಾಯಿ 50 ಪೈಸೆ. ನಿನ್ನೆ ಅಲ್ಲ ಮೊನ್ನೆ ಕರೆಂಟ್ ಬಿಲ್ಲು ಕಡಿಮೆ ಆಯ್ತಲ್ಲ, ಇದಕ್ಕೇನು ಹೇಳ್ತಾರೆ ಅಪೋಸಿಷನ್ ಪಾರ್ಟಿಯವರು, ಏನು ಹೇಳ್ತಾರೆ ಅಶೋಕ್ರವರು, ಏನು ಹೇಳ್ತಾರೆ ಕುಮಾರಸ್ವಾಮಿ ಅವರು? ಇದು ಉತ್ತರವನ್ನು ನೀವು ಕೇಳಬೇಕು. ನಾವು ಸಾಮಾನ್ಯ ಜನರಿಗೆ 200 ಯೂನಿಟ್ ಉಚಿತವಾಗಿ ಕೊಡೋದಲ್ಲದೆ ಬೇರೆ ಉದ್ಯೋಗವನ್ನು ಮಾಡ್ಕೊಂಡು ಬಂದಂಥ ಫ್ಯಾಕ್ಟ್ರಿಯವ್ರಿಗೂ ಕೂಡ ಈ ಸರ್ಕಾರ ಆಡಳಿತದಲ್ಲಿ ಬಿಗಿಯಿಂದ ಇಟ್ಕೊಂಡು ಇವತ್ತು ಎಲ್ಲರಿಗೂ ಕೂಡ ಸಹಾಯ ಮಾಡಲಿಕ್ಕೆ, ಏನು ನಮ್ಮ ಇಂಡಸ್ಟ್ರೀಸ್ ಎಲ್ಲ ಬರಲಿಕ್ಕೆ, ವಿದ್ಯುತ್ ಶಕ್ತಿಯನ್ನು ಕಡಿಮೆ ಮಾಡಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ, ಇವತ್ತು ಬಂಡವಾಳವನ್ನು ಮೂಡಲಿಕ್ಕೆ ಈ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ನಿನ್ನೆ ಎಲ್ಲ ಮೊನ್ನೆ ನಮ್ಮ KRC ಅವರು ತೆಗೆದುಕೊಂಡಂಥ ತೀರ್ಮಾನನೇ ಒಂದು ಸಾಕ್ಷಿ ಅಂತ ಇವತ್ತು BJP ಅವ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ದೇವರು ವರನ ಕೊಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅಂತ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಇವತ್ತು ನಾನು ಇಲ್ಲಿಗೆ ಬಂದ ತಕ್ಷಣ ನಾನು ಪ್ರತಿ ವರ್ಷನೂ ಕೂಡ ಆ ತಾಯಿ ಅವಕಾಶ ಸಿಕ್ಕಿದಾಗ ಕನಿಷ್ಠ ಒಂದು ವರ್ಷಕ್ಕೊಂದ್ಸತಿ ಯಾವಾಗಾರು ನೀವು ಬಾಗಿಲು ತೆರೆದಾಗ ಆ ತಾಯಿ ಆಸನಾಂಬೆಗೂ ಕೂಡ ನಮಸ್ಕಾರ ಮಾಡಿ ಹೋಗುವಂಥ ಒಂದು ಸಂಪ್ರದಾಯನ ಇಟ್ಕೊಂಡಿದ್ದೇನೆ. ಈಗೂ ಕೂಡ ಆ ತಾಯಿಯನ್ನು ನಾನು ನೆನೆಸ್ಕೊಳ್ಳಿಕ್ಕೆ ನಾನು ಇಚ್ಛೆ ಪಡ್ತೇನೆ, ಆಸನಾಂಬೆ ತಾಯಿನ. ಹೋದ ವರ್ಷ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಜಿಲ್ಲಾಧಿಕಾರಿಗಳ ಮುಖಂಡತ್ವದಲ್ಲಿ, ರಾಜಣ್ಣವರ ನಾಯಕತ್ವದಲ್ಲಿ ಇವತ್ತು ಬಹಳ ಚೆನ್ನಾಗಿ ಲಕ್ಷಾಂತರ ಜನ ಆಕರ್ಷಣೆ ಮಾಡಿದ್ದು, ಪೊಲೀಸ್ ಅವರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದು ನಾವೆಲ್ಲ ಗಮನಿಸಿದ್ದೇವೆ. ನಮಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅನ್ನೋರು. ನಾವು ಅದನ್ನೇ ದೊಡ್ಡ ಬಿಂಬಿಸ್ಕೊಂಡು ನಾವು ರಾಜಕಾರಣ ಮಾಡೋರಲ್ಲ. ದೇವರು ದೇವಸ್ಥಾನ ಎಲ್ಲ ಆಸ್ತಿ. ಇವತ್ತು ನಮ್ಮ ಸರ್ಕಾರ ಒಂದು ಬಿಲ್ ತೆಗೆದುಕೊಂಡು ಬಂತು. ಏನ ಬಿಲ್ಲು ಅಂತ ಅಂದರೆ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು 10% ದುಡ್ಡನ್ನ ಜಾಸ್ತಿ ಬಂದಾಗ, ಈಗ ನಮ್ಮೂರು ಕಬ್ಬಾಳಮ್ಮಂದಲ್ಲೂ ಈಗ ಸ್ವಲ್ಪ ಜಾಸ್ತಿ ಬರೋಕ್ಕೆ ಶುರು ಆಗಿದೆ. ಸಣ್ಣ ಸಣ್ಣ ದೇವಸ್ಥಾನ ಊರಿನ ಗುಡಿಗಳು ಇರ್ತಾವಲ್ಲ, ಆ ಗುಡಿಗಳಿಗೆ ಸ್ವಲ್ಪ ದುಡ್ಡು ಕೊಡೋವಂಥದ್ದು. ಪಾಪ ಅರ್ಚಕರು, ಪಾಪ ಅವ್ರಿಗೆಲ್ಲ ಏನು ಮಾಡ್ತೀರಿ, ಆ ಕೆಲವ್ರಿಗೆ ಆದಾಯ ಇಲ್ಲ, ಸಣ್ಣ ಸಣ್ಣ ಅರ್ಚಕರು. ಅವ್ರ ಅರ್ಚಕರೆಲ್ಲ ಬಂದು ಕೇಳ್ಕೊಂಡ್ರು ನಮ್ಮ ಸರ್ಕಾರಕ್ಕೆ, ಬಂದು ಕೇಳ್ಕೊಂಡ್ರು ನಮಗೆ ಹೊಟ್ಟೆ ಪಾಡಿಗೆ ನೀವು ಸಹಾಯ ಮಾಡಿ ಅಂತೇಳಿ, ಹೊಟ್ಟೆ ಪಾಡಿಗೆ ಸಹಾಯ ಮಾಡಿ ಅಂತೇಳಿ ಅರ್ಚಕರು ಕೇಳ್ಕೊಂಡ್ರು ಅಂತ ರಾಮಲಿಂಗಾರೆಡ್ಡಿ ಅವರು ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ಎಲ್ಲ ಮಾತಾಡಿ ಒಂದು ಕಾನೂನು ತೆಗೆದುಕೊಂಡು ಬಂದರು. ಏನಪ್ಪ ಅಂದರೆ ಆ ಅರ್ಚಕರಿಗೆಲ್ಲ ಸಹಾಯ ಮಾಡಬೇಕು ಅಂತ. ಅರ್ಚಕರು ಯಾರು ಅವರು? ನಮ್ಮವ್ರು ಪಾಪ. ಏನು ಅವ್ರನ್ನ ಬರೀ ಒಂದು ಪಾರ್ಟಿಯವರು ಅಂತ ನಾವು ಬಿಂಬಿಸೋಕ್ಕಾಗ್ತದ? ದೇವಸ್ಥಾನ ಅಂದ ತಕ್ಷಣ ಏನು BJP ಅವ್ರ ಮನೆ ಆಸ್ತಿನ ದೇವಸ್ಥಾನ? ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಬೋಧಿ ಶಂಕರ, ಅರ್ಚಕರ ಪ್ರಭಾವದಿಂದ ಶಿಲೇನು ಶಂಕರ ಕಾಣ್ಬೋದು ಅಂತ ಪ್ರತಿ ದೇವಸ್ಥಾನಲ್ಲೂ ಒಬ್ಬ ಅರ್ಚಕ ದೇವಸ್ಥಾನ ನೋಡೋನು ಇರ್ತಾನೆ. ಅವನಿಗೆ ಬೆಂಬಲವಾಗಿ ನಾವು ಒಂದು ಕಾನೂನು ತೆಗೆದುಕೊಂಡು ಬಂದರೆ, ಸಣ್ಣ ಸಣ್ಣ ಗುಡಿಗಳನ್ನ ನಾವು ಉದ್ಧಾರ ಮಾಡಬೇಕು ಅಂತ ಕಾನೂನು ತೆಗೆದುಕೊಂಡು ಬಂದರೆ,
ಅದಕ್ಕೆ ವಿರೋಧ ಮಾಡ್ತೀರಲ್ರಿ. ಪಾಪ ರೇವಣ್ಣ ಯಾವಾಗಲೂ ದೇವಸ್ಥಾನ ದೇವಸ್ಥಾನ ಅಂತ ಕೊಡ್ಕೊಡ್ತಾರೆ. ಯಾಕೆ ದಳ ವಿರೋಧ ಮಾಡಬೇಕು? ಯಾಕೆ ಮಾಡಬೇಕು? ಇದನ್ನ ನೀವು ಕೇಳಬೇಕು. ಎಲ್ಲ ವರ್ಗದ ಜನರಿಗೆ, ಎಲ್ಲ ದೇವಸ್ಥಾನಗಳಿಗೆ, ದೇವಸ್ಥಾನ ಹಳ್ಳಿಲಿರೋ ದೇವಸ್ಥಾನಕ್ಕೆ, ಹಳ್ಳಿಲಿರೋ ಮಾರಮ್ಮಂಗೆ, ಹಳ್ಳಿಲಿರೋ ಬಸವಣ್ಣನ ಗುಡಿಗೆ, ಹಳ್ಳಿಲಿರೋ ಆಂಜನೇಯನಿಗೆ ನಾವು ಸಹಾಯ ಮಾಡಬೇಕು ಅಂತೇಳಿ ಈ ಕಾನೂನನ್ನು ತೆಗೆದುಕೊಂಡು ಬಂದು ಇವತ್ತು ಅದಕ್ಕೆ ವಿರೋಧ ಮಾಡ್ತಾ ಇದ್ದಾರೆ. ಇಲ್ಲಿ ಮಾಡಲಿ ಬಿಡಿ. ಇವತ್ತು ಇಷ್ಟು ಜನ ಸೇರಿದ್ದೀರಿ. ಮುಖ್ಯಮಂತ್ರಿಗಳು 56,000 ಕೋಟಿ ಇಟ್ಟಿದ್ದಾರೆ. ನೆನ್ನೆ ನಾನು ಅಸೆಂಬ್ಲಿಲಿರಲಿಲ್ಲ, ನಾನು ಇದಕ್ಕೆ ಹೋಗ್ಬಿಟ್ಟಿದ್ದೆ, ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದೆ. 1,20,000 ಕೋಟಿ ರೂಪಾಯಿ ಹಣ ಅಭಿವೃದ್ಧಿಗೆ ನಾವು ಬಿಡುಗಡೆ ಮಾಡಿದ್ದೇವೆ. ನೆನ್ನೆ ಬಜೆಟಲ್ಲಿ ಪಾಸ್ ಆಯಿತು. 1,20,000 ಕೋಟಿ ರೂಪಾಯಿ ಅಭಿವೃದ್ಧಿ ಆಯ್ತಾ ಅಲ್ವೋ? ಸುರೇಶರು ಒಂದು ಪಟ್ಟಿ ಕೊಟ್ಟರು. ನಮ್ಮ ಸುರೇಶ್, ಏನಪ್ಪ ಸುರೇಶ್ ಅಲ್ಲಿದ್ದಾನೆ, ಬೇಲೂರು ಶಾಸಕ. ಈಗ ನಮ್ಮ ಸಿಮೆಂಟ್ ಮಂಜು ಬಂದು ನನಗೇನೋ ಕೇಳ್ದ. ಈಗ ನಮ್ಮ ಹಾಸನ MLA ಅವರು ಕೂಡ ಬಂದು ನನ್ನನ್ನು, ಹಾಸನ MLA ಅವರು, ಈ ವಿಚಾರ ಏನೋ ಕೆಲವು ಹಳೆ ಕೆಲಸ ಪೆಂಡಿಂಗ್ ಇದೆ ಕಣ ಅಂತೇಳಿ ಸ್ವರೂಪ ಆತನು ಕೇಳ್ದ. ಬಾಲಕೃಷ್ಣರು ಕೇಳಿದ್ರು. ಇವತ್ತು ಶಿವಲಿಂಗೇಗೌಡರದು ಬಿಡಿ, ಬಂಪರ್ ಹೊಡಿತೈತೆ. ನಾನು ಹೇಳ್ತಾ ಇದ್ದೀನಿ, ಈ ವರ್ಷ ಮಳೆ ಬೀಳಲಿ, ನೀರು ಬರಲಿ, ಏನೇನು ತುಡುಕುಗಳಿದೆ ಅದೆಲ್ಲ ಮುಗಿಸಿದ್ದೀವಿ. ಇನ್ನೊಂಚೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಎತ್ತಿನ ಹೊಳೆಯನ್ನ ಮುಂದ್ ವರ್ಷ ನೀರನ್ನ ಈಚೆಗೆ ತರೋಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತದೆ ಅನ್ನೋ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಕೆರೆಗಳನ್ನು ತುಂಬಿಸಿ ನಿಮ್ಮ ಬದುಕು. ರೈತರಿಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತಂಗೆ ಲಂಚ ಇಲ್ಲ. ಈ ರೈತನ ಬದುಕಿಸ್ಬೇಕು. ನೀವೆಲ್ಲ ರೈತನ ಮಕ್ಕಳು. ನಿಮ್ಮ ಬೆಳೆದಂಥ ಬೆಲೆಗೆ ಸರಿಯಾದ ರೀತಿ ಬೆಲೆ ಸಿಗಬೇಕು. ಅದಕ್ಕೋಸ್ಕರ ಈ ಒಂದು ಸರ್ಕಾರ ಬದ್ಧವಾಗಿದೆ. ಸುರೇಶ್ ಅವರು, ನಮ್ಮ ಶಿವರಾಮು ಬಂದನ್ನು ಕೇಳಿದ್ರು. ನಮ್ಮ ಸುರೇಶ್ ಅವರು ಒಂದು ಪಟ್ಟಿನೇ ಕೊಟ್ಟವ್ರೆ. ಸುಮಾರು 120 ಕೋಟಿ ರೂಪಾಯಿದ್ದು ಇನ್ನು 3 ಕಾರ್ಯಕ್ರಮ ಕೊಟ್ಟವ್ರೆ. ಸುರೇಶ್ ಅವರೇ, ಚಿಂತೆ ಮಾಡಕ್ಕೆ ಹೋಗಬೇಡಿ, ನಾನೇ ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡೋಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಂಥ ಕೆಲಸನ ನಾನು ಮಾಡ್ತೇನೆ. ಬಟ್ ನಿಮಗೂ ಋಣ ತೀರಿಸ್ಕೊಳ್ಳೋಂಥ ಅವಕಾಶ ದೇವರು ಬುದ್ಧಿ ಕೊಡಲಿ ಅಂತೇಳಿ ನಿಮಗೂ ನಾನು ಕೇಳ್ಕೊಳ್ತೀನಿ. ನಾನು ಸಿಮೆಂಟ್ ಮಂಜುನೂ ಒಂದು ದೊಡ್ಡ ಪಟ್ಟಿ ಕೊಟ್ಬಿಟ್ಟಿದ್ದಾರೆ. ಇರಲಿ, ಅವ್ರನ್ನೂ ಬಿಡೋಕ್ಕಾಗೋದಿಲ್ಲ. ಸೊ ಹಂಗೆ ಇವತ್ತು ನಮ್ಮ ಗ್ಯಾರಂಟಿ ಏನರಪ್ಪ, ಅತ್ತೆ ಸೊಸೆಗೆ ಏನಾರು ಜಗಳ ತಂದಿದ್ದೀವೇನ್ರಿ? ತಾಯಂದಿರ ಯಾವ್ದಾದ್ರು ಅತ್ತೆ ಸೊಸೆಗೆ ಜಗಳ ಮಾಡಿದಾರನ್ರಿ? ಯಾವ್ದಾದ್ರು ಮನೇಲಿ ಅತ್ತೆ ಸೊಸೆಗೆ ಜಗಳ ಬಂದಿದ್ಯಾ ಹೇಳಿ. ಹೆಣ್ಮಕ್ಳು ನೀವು ಹೇಳ್ಬೇಕು. ಯಾರು ಇಲ್ಲ ಅಂತ ಹೇಳ್ತಾರೆ. ಆಯಿತು, ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ಮುಖ್ಯಮಂತ್ರಿಗಳಿಗೂ ಫೋನ್ ಮಾಡಿದ್ರು, ನನಗೂ ಹೋಗಿದ್ದು. ಏನು ಅಣ್ಣ, ನೀವು ಶಕ್ತಿ ಯೋಜನೆ ಮಾಡಿದ್ಮೇಲೆ ಏನು ಜನ ಬಂದು ಏನು ಬತ್ತವ್ರೆ, ಊಟನೂ ಹಾಕ್ಬೇಕಲ್ಲ ಪಾಪ ಅವರು. ಅದ್ರ ಜೊತೆಗೆ ಉಂಡಿನೂ ತುಂಬ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವ್ರ ಮೇಲೆ, DK ಶಿವಕುಮಾರ್ ಮೇಲೆ ಹೆಸರು ಹೇಳ್ಬಿಟ್ಟು ಅಭಿಷೇಕ ಕೂಡ ಮಾಡಿಸ್ತಾ ಇದ್ದಾರೆ ಅಂತೇಳಿ ಕೇಳ್ಕೊಂಡ್ರು. ಇದಕ್ಕಿನ್ನ ಭಾಗ್ಯ ಏನೇನು ಬೇಕ್ರಿ? ಇದಕ್ಕಿನ್ನ ಭಾಗ್ಯ ಏನೇನು ಬೇಕು? ಜನರ ಹೃದಯದಲ್ಲಿ, ಆ ಭಾವನೆಯಲ್ಲಿ ಇವತ್ತು ನಮಗೆ ಏನು ಪ್ರಾರ್ಥನೆ ಇದೆಯಲ್ಲ, ಪ್ರಾರ್ಥನೆ ಯಾವತ್ತೂ ಯಾರಿಗೂ ಕೆಡಕು ಮಾಡೋದಿಲ್ಲ. ದೇವ್ರು ಕೇಳ್ಕೊಡಿದೆಯಲ್ಲ, ಒಂದಲ್ಲ ಒಂದು ರೀತಿ ಫಲ ಕೊಡ್ತಾರೆ ಅಂತ ನನ್ನ ತಾಯಂದಿರು, ಮಕ್ಕಳು ಕರ್ಕೊಂಡೋಗಿ ಹಳ್ಳಿಗೆ ಹೋದಾಗ ಸೊಸೆದಿರ ಮನೆಗೆ, ಅಪ್ಪನ ಮನೆಗೆ, ಗಂಡನ ಮನೆಗೆ, ಬೇರೆ ಬೇರೆ ಕಡೆ ಸ್ನೇಹಿತರ ಮನೆಗೆ, ದೇವಸ್ಥಾನಕ್ಕೆ ಹೋದಾಗ ಉಚಿತ ಹೋಗಿ ಮಕ್ಕಳನ್ನ ಕರ್ಕೊಂಡೋಗಿ ಸಾವಿರಾರು ಹೋಟ್ಲುಗಳಿಗೆಲ್ಲ ವ್ಯಾಪಾರ. ಕೇಳಿ, ನಿಮ್ಮ ಹೋಟ್ಲುಗಳಿಗೆ ಇವತ್ತು ಎಷ್ಟು ವ್ಯಾಪಾರ ಆಗ್ತಾ ಇದೆ ಅಂತ. ಬೆಂಗಳೂರಿಂದ ಮಂಗಳೂರಿಗೆ ಹೋಗೋ ಹೋಟ್ಲುವರೆಗೂ ಎಲ್ಲರೂ ಅನುಕೂಲವಾಗಿದ್ದಾರೆ. ಅಣ್ಣ, ನೀವು ಶಕ್ತಿ ಯೋಜನೆ ತಂದ ಮೇಲೆ ನಮ್ಮೆಲ್ಲ ಆರ್ಥಿಕವಾದಂಥ ಚಲಾವಣೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ವರ್ತಕರು ಕೂಡ ಹೇಳ್ತಾ ಇದ್ದಾರೆ. ಹಿಂಗೆ ಇವತ್ತು ದುಡ್ಡು ಬ್ಲಡ್ಡು ಎರಡು ಸರ್ಕ್ಯುಲೇಟ್ ಆಗಬೇಕಂತೆ. ಒಂದು ಕಡೆ ದುಡ್ಡಿದ್ರೆ ಇನ್ಕಮ್ ಟ್ಯಾಕ್ಸು, ಸೇಲ್ ಟ್ಯಾಕ್ಸು, ಕಮರ್ಷಿಯಲ್ ಟ್ಯಾಕ್ಸು ನುಗ್ಬಿಡ್ತಾನಂತೆ. ಕಳ್ಳರು ಕಾಕರು ಎಲ್ಲ ಮಡಕೆಯಲ್ಲಿ ಕೈ ಹಾಕ್ಬಿಡ್ತಾರಂತೆ. ಹಂಗೆ ದುಡ್ಡು ಸರ್ಕ್ಯುಲೇಟ್ ಆಗಬೇಕು ಅಂತ ಒಂದೊಂದು ಕುಟುಂಬಕ್ಕೆ ತಿಂಗಳಿಗೆ 50,000 to 60,000 ರೂಪಾಯಿ ಸಿಕ್ಕೋ ರೀತಿ ಯಾವ್ದಾದ್ರು ಒಂದು ಸರ್ಕಾರ ಇಡೀ ದೇಶದಲ್ಲಿ ಮಾಡಿದೆ ಅಂದರೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಮಾಡಿದೆ, ನಿಮ್ಮ ಸರ್ಕಾರ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಬಂಧುಗಳೇ, ಇವತ್ತು
ನಾನು ಹೆಚ್ಚಿಗೆ ಇನ್ನು ಹೇಳೋದಿಲ್ಲ. ಅಭಿವೃದ್ಧಿ ಕೆಲಸದ ಬಗ್ಗೆ ರಾಜಕಾರಣ ಇಲ್ಲ. ನಾವು ಕಾರ್ಯಕ್ರಮ ಕೊಟ್ಟಿದ್ದೀವಿ, ಏನಾದ್ರು ಜಾತಿ ಮೇಲೆ ಕೊಟ್ಟಿದ್ದೀವ? ಬರೀ ಒಕ್ಕಲರು ಕೊಡು ಅಂತ ಹೇಳಿದೀವ? ಬರೀ ಜಾತಿಗೆ ಹೇಳಿದೀವ? ಇಲ್ಲ ಅಲ್ಪಸಂಖ್ಯಾತಕ್ಕೆ ಹೇಳಿದಿರ? ನಮಗೆ ಜಾತಿ ಇಲ್ಲ, ನಮಗೆ ನೀತಿ. ನಾವು ನೀತಿ ಮೇಲೆ ದೇವರ ಹೆಸರು ಇಟ್ಕೊಂಡು ನಾವು ಭಾವನೆ ಮೇಲೆ ನಾವು ಮಾಡೋದಿಲ್ಲ, ಬದುಕಿನ ಮೇಲೆ. ನಿಮ್ಮ ಬದುಕು ನಮಗೆ ಮುಖ್ಯ. ನೀವು ಯಾರು ಸಾಲಗಾರ ಆಗಬೇಕು. ಈಗ ಮುಖ್ಯಮಂತ್ರಿಗಳು, ನಿಮ್ಮ ರಾಜಣ್ಣ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು, ಅವ್ರು ಬಂದು ಮುಖ್ಯಮಂತ್ರಿಗಳು ಕೇಳಿದ್ರು. ಮುಖ್ಯಮಂತ್ರಿಗಳು ಇದ್ದಾಗ, ಸಿದ್ದರಾಮಯ್ಯನವ್ರು ಇದ್ದಾಗ 120 ಕೋಟಿ ರೂಪಾಯಿ ದುಡ್ಡು ಹಳೇದು ಸೊಸೈಟಿ ಸಾಲ ಮನ್ನಾ ಆಗಿತ್ತು. ಆ ದುಡ್ಡು ಬಿಡುಗಡೆ ಆಗಿರಲಿಲ್ಲ. ಈಗ ಜಿಲ್ಲಾಧ್ಯಕ್ಷರು ಯಾರಿದ್ದಾರೋ ನಿಮ್ಮ ಜಿಲ್ಲೆಯಲ್ಲಿ ದಳದವ್ರು ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ರಾಜಣ್ಣವರ ಪ್ರಾರ್ಥನೆ ಮೇಲೆಗೆ ಮುಖ್ಯಮಂತ್ರಿಗಳು ನಾವೆಲ್ಲ ಕೂತ್ಕೊಂಡು ಮಾತಾಡಿ 120 ಕೋಟಿ ರೂಪಾಯಿ ಹಿಂದೆ ಸರ್ಕಾರ ಬಿಜೆಪಿಯವರು ಮನ್ನಾ ಮಾಡಲಿಲ್ಲ. ನಾವು ಆ ಖಾಲಿ ಬಾಕಿ ಉಳ್ಕೊಂಡದ್ದು ಹಣನ ಇವತ್ತು ಬಿಡುಗಡೆ, ಈ ಬಜೆಟ್ನಲ್ಲಿ ಬಿಡುಗಡೆ ಮಾಡಿ ಈ ರೈತರಿಗೆಲ್ಲ ಸಹಾಯ ಮಾಡಿದ್ವಿ. ಏನು ರಾಜಣ್ಣವರೇ, ಇದೆ ತಾನೆ? 128 ಕೋಟಿ ಸೊಸೈಟಿದೆಲ್ಲ ಸಾಲ ಮನ್ನಾ ಆಯ್ತಾನೆ. 50,000 ರೂಪಾಯಿ ಸಿದ್ದರಾಮಯ್ಯನವರು ಏನು ತೀರ್ಮಾನ ಮಾಡಿದ್ರು. ಹಂಗೆ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನುಡಿದಂತ ನಡೆಯುವಂಥ ಒಂದು ಸರ್ಕಾರ. ಆದ್ದರಿಂದ ಈ 5 ಗ್ಯಾರಂಟಿ ನಾನು ಬಿಡಿಸಿ ಗ್ಯಾರಂಟಿ ಬಗ್ಗೆ ಹೇಳಬೇಕಾಗಿಲ್ಲ. ಆದರೆ 5 ಬೆರಳು ಮೊನ್ನೆ ಕಣ್ಣನವ್ರು ಬಂದಿದ್ರು, ನಿಮ್ಮ ಹಿರೇಮಗಳು ಕಣ್ಣನ್, ಅವ್ರು ಹೇಳ್ತಾ ಇದ್ರು. ನಾನೊಂದು ಮಾತು ಹೇಳಿದೆ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಇದನ್ನ ನೋಡ್ಬಿಟ್ಟು ಕುಮಾರಣ್ಣ ತೆನೆ ಮಹಿಳೆನ ಕಳಿಸ್ಬಿಟ್ಟು ಕಮಲನ ತಪ್ಕೊಂಡು ಹೊಂಟೋದ್ರು. ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ ಬಿಡಿ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಏನೋ ಗಮನದಲ್ಲಿ ಇಟ್ಕೊಳ್ಳಿ. ಸೊ ಹಂಗೆ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಮ್ಮ ಕೈ ಹಿಡಿತೀರಿ, ನಮ್ಗೆ ಆಶೀರ್ವಾದ ಮಾಡ್ತೀರಿ, ಇನ್ನ ಸೇವೆಗೆ ಹೆಚ್ಚಿಗೆ ಅವಕಾಶ ಮಾಡ್ತೀರಿ. ನಿಮ್ಮ ಜಿಲ್ಲೆಯಲ್ಲಿ ಒಂದೆಡೆ ಯಾವ್ದಾದ್ರು ಒಬ್ಬ ಅಧಿಕಾರಿ ಕರಪ್ಷನಲ್ಲಿ ಇದ್ದಾರಾ? ನಾನು ಸರ್ವೆ ಮಾಡಿಸಿದ್ದೀನಿ. ಉತ್ತಮವಾದಂಥ ಅಧಿಕಾರಿಗಳನ್ನು ನಿಮ್ಮ ಜಿಲ್ಲೆಯಲ್ಲಿ ಇಟ್ಟಿದ್ದೀವಿ. ಆಡಳಿತ ಉತ್ತಮವಾಗಿದೆ. ಈ ನಿಮ್ಮ ಬದುಕಿನಲ್ಲಿ ಅಸಲು ಮಾಡ್ತಿದ್ವಿ. ನಿಮ್ಮ ಸೇವೆಗೆ ಸರ್ಕಾರ ಬದ್ಧವಾಗಿದೆ. ಮುಂದಕ್ಕೆ ಕೈ ಹಿಡೀರಿ, ಆಶೀರ್ವಾದ ಮಾಡಿ, ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಅನ್ನೋ ಮಾತನ್ನ ಹೇಳಿ, ನಮ್ಮ ಹೋರಾಟ ಕಾಂಗ್ರೆಸ್ ಹೋರಾಟ, ಬಡತನದ ವಿರುದ್ಧ ಹೋರಾಟ, ಬಡತನ ವಿರುದ್ಧ ಯುದ್ಧವನ್ನು ಮಾಡ್ತಾ ಇದ್ದೇವೆ. ಆದ್ರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರದ ಹೋರಾಟ ಬಡವರಿಗೋಸ್ಕರ. ಹಿಂದೆ ಇಂದಿರಾ ಗಾಂಧಿಯವರು ಕಾಲದಲ್ಲಿ, ದೇವರಾಜರ ಕಾಲದಲ್ಲಿ, ಬಂಗಾರಪ್ಪನವ್ರ ಕಾಲದಲ್ಲಿ ಬಡವರಿಗೆ ಮನೆ ಕೊಡೋದು, ಮನೆ ಸೈಟ್ ಕೊಡೋದು, ಜಮೀನು ಕೊಡೋದು. ಮೊನ್ನೆ ಸೋನಿಯಾ ಗಾಂಧಿ ಅವ್ರ ಮನಮೋಹನ್ ಕಾಲದಲ್ಲಿ ಉಚಿತವಾಗಿ ಹಕ್ಕಿ ಕೊಡೋದು, ಸಿದ್ದರಾಮಯ್ಯ ಕಾಲದಲ್ಲಿ ನಾವು ಮಾಡ್ದೋ. ಇಂಥದ್ದು ಒಂದು ಯಾವ್ದಾದ್ರು ಕಾರ್ಯಕ್ರಮವನ್ನ ಬಿಜೆಪಿ ಸರ್ಕಾರದಲ್ಲಿ ಆಯ್ತೇನ್ರಿ? ಒಂದು ಕಾರ್ಯಕ್ರಮ ನಿಮ್ಮ ಹೊಟ್ಟೆ ತುಂಬುವಂತ ಕಾರ್ಯಕ್ರಮ ಆಯ್ತೇನ್ರಿ? ಅದಕ್ಕೋಸ್ಕರ ಆತ್ಮವಿಶ್ವಾಸದಿಂದ ನಿಮ್ಮ ಜೊತೆ ಬಂದು ನಿಮ್ಮೆಲ್ಲ ನಂಬ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೇವೆ. ನೀವೆಲ್ಲ ಆಶೀರ್ವಾದ ಮಾಡಬೇಕು, ಕೈ ಹಿಡಿಬೇಕು. ಆ ಕೈ ನಿಮಗೆ ಸಹಾಯ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.